ಶುಭೋದಯಗಳು. ನನ್ನ ಹೆಸರು ವೀರೇಶ್ ಬಸವರಾಜ್ ವಾಸನದ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಅತ್ತಿಕಟ್ಟಿ. ನನ್ನ ಗುರುಗಳು ಜಮೀರ್ ವೃತ್ತಿ. ನಾನು ಈಗ ಹೃದಯ ಬಡಿತದ ಬಗ್ಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡುತ್ತೇನೆ. ಹೃದಯದ ಕೋಣೆಗಳು ಭಿತ್ತಿಗಳ ಸ್ನಾಯುಗಳಿಂದ ಮಾಡಲ್ಪಟ್ಟಿವೆ. ಈ ಸ್ನಾಯುಗಳ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗೊಳ್ಳುತ್ತವೆ. ಈ ಸಂಕುಚನ ಮತ್ತು ವಿಕಸನ ಸೇರಿ ಹೃದಯ ಬಡಿತ ಹಾರ್ಟ್ ಬೀಟ್ ಆಗುತ್ತದೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಹೃದಯವು ಬಡಿಯುತ್ತಾ ಇರುತ್ತದೆ. ಇದನ್ನು ನಾವೆಲ್ಲರೂ ನೆನಪಿಡಲೇಬೇಕು. ನಮ್ಮ ಎದೆಯ ಎಡಭಾಗದಲ್ಲಿ ನಮ್ಮ ಕೈಯನ್ನು ಇಟ್ಟುಕೊಂಡರೆ ನಾವು ಹೃದಯ ಬಡಿತವನ್ನು ಆಲಿಸಬಹುದು. ವೈದ್ಯರು ನಮ್ಮ ಹೃದಯ ಬಡಿತವನ್ನು ಆಲಿಸಲು ಸ್ಟೆಥೋಸ್ಕೋಪ್ ಎಂಬ ಒಂದು ಉಪಕರಣವನ್ನು ಬಳಸುತ್ತಾರೆ. ಈ ಸ್ಟೆಥೋಸ್ಕೋಪ್ನ ಧ್ವನಿ ಫಲಕವನ್ನು ನಮ್ಮ ಎದೆಯ ಮೇಲಿಟ್ಟುಕೊಂಡರೆ ಅದು ಕೊಳವೆಗಳ ಮೂಲಕ ಹೋಗಿ ನಮ್ಮ ಕಿವಿಯನ್ನು ತಲುಪುತ್ತದೆ. ಹೃದಯದಲ್ಲಿ 4 ಕೋಣೆಗಳು. ಇವು 4 ಕೋಣೆಗಳು: 2 ಹೃತ್ಕರ್ಣ, 2 ಹೃತ್ಕುಕ್ಷಿ. ಇದು ಬಲ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ, ಇದು ಬಲ ಹೃತ್ಕುಕ್ಷಿ, ಇದು ಎಡ ಹೃತ್ಕರ್ಣ, ಇದು ಎಡ ಹೃತ್ಕುಕ್ಷಿ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಈ ಕೊಳವೆಯ ಮೂಲಕ ಬಲ ಹೃತ್ಕರ್ಣಕ್ಕೆ ಬಂದು ಬೀಳುತ್ತದೆ. ಬಲ ಹೃತ್ಕರ್ಣದ ಮೂಲಕ ಬಲ ಹೃತ್ಕುಕ್ಷಿಗೆ ಬಂದು ಬೀಳುತ್ತದೆ. ಇದರಿಂದ ಶ್ವಾಸಕೋಶಕ್ಕೆ ಹೋಗುತ್ತದೆ. ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯವಾಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತದೆ, ಆಕ್ಸಿಜನ್ ಒಳಗೆ ಬರುತ್ತದೆ. ಆಕ್ಸಿಜನ್ ಯುಕ್ತ ರಕ್ತವು ಎಡ ಹೃತ್ಕರ್ಣಕ್ಕೆ ಬಂದು ಬೀಳುತ್ತದೆ. ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬಂದು ಬೀಳುತ್ತದೆ. ಎಡ ಹೃತ್ಕುಕ್ಷಿಯಿಂದ ದೇಹದ ಇತರೆ ಭಾಗಗಳಿಗೆ ಹೋಗುತ್ತವೆ. ಈ ರೀತಿಯಾಗಿ ಹೃದಯ ಸಂಕೋಚನಗೊಂಡಾಗ ಇಲ್ಲಿಯ ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತದೆ. ಶ್ವಾಸಕೋಶದಿಂದ ಬಂದ ರಕ್ತವು ಎಡ ಹೃತ್ಕರ್ಣಕ್ಕೆ ಬಂದು ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬಂದು ದೇಹದ ಇತರೆ ಭಾಗಗಳಿಗೆ ಹೋಗುತ್ತದೆ. ಇದರ ಅನುಭವವನ್ನು ನಾವು ನಮ್ಮ ಮಣಿಕಟ್ಟಿನ ಕೆಳಗೆ 3 ಬೆರಳುಗಳನ್ನಿಟ್ಟು ಅನುಭವಿಸಬಹುದು. ನಂತರ ಅದು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಎಂದು ಬಡಿದುಕೊಳ್ಳುತ್ತದೆ. ಇದರಿಂದಾಗಿ ನಾವು ಹೃದಯದ ಬಡಿತವನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.